ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 58. ಸ್ವಲ್ಪ ದಿನ ರಜೆಯಲ್ಲಿ ಬಂದ ಚರಣ್ ಮನೆಯಲ್ಲಿದ್ದು ನಂತರ ಚಿಕ್ಕಪ್ಪನ ಮನೆಗೆ ಬಂದಿದ್ದನು. ಅಂಜಲಿಗೆ ಅವನು ಮೈಸೂರಿಗೆ ಹೋಗುವುದಾಗಿ ಮೊದಲೇ ಹೇಳಿದ್ದರಿಂದ ತಂಗಿಗೆ ಕೆಲವೊಂದು ಡ್ರೆಸ್ ಜೊತೆ ಚಾಕೊಲೇಟ್ಗಳನ್ನು ಅವನ ಮೂಲಕ ಕಳುಹಿಸಿದ್ದಳು. ಅದಕ್ಕಾಗಿಯೇ ಸಾಹಿತ್ಯಳನ್ನು ಭೇಟಿಯಾಗಲು ಅವಳ ಕಾಲೇಜಿಗೆ ಬಂದಿದ್ದನು. ಸುಚೇತ್ ಬಂದ ಕೂಡಲೇ ಸಾಹಿತ್ಯ ಬಳಿ ಹೇಳಿ ಇಬ್ಬರು ಅಲ್ಲಿಂದ ಹೊರಟರೆ ಹಾಸ್ಟೆಲ್ ಕಡೆ ಹೆಜ್ಜೆ ಹಾಕುತ್ತಿದ್ದ ಸಾಹಿತ್ಯಳ ಎದುರು ವರುಣ್ ಬಂದು ನಿಂತಿದ್ದನು. ತಲೆ ಎತ್ತಿ ವರುಣ್ ಕಡೆ ನೋಡುತ್ತಾ ಸರ್ ಎಂದರೆ, ನನಗೆ ನಿನ್ನಲ್ಲಿ ಈಗಲೇ ಈ ಕ್ಷಣ ಮಾತನಾಡಬೇಕು ಬಾ ಎಂದು ಅವಳ ಕೈ ಹಿಡಿದು ನಡೆದರೆ, ಬಟ್ ಸರ್ ಯಾವ ಮಾತು, ಕೈ ಬಿಡಿ ಸರ್ ಎಂದು ಬಲವಂತವಾಗಿ ಕೈ ಹಿಂತೆಗೆದುಕೊಳ್ಳಲು ನೋಡಿದರೆ, ಅವಳತ್ತ ತಿರುಗಿ ಸುಮ್ಮನೆ ಸೀನ್ ಕ್ರಿಯೇಟ್ ಆಗೋ ತರಹ ಬಿಹೇವ್ ಮಾಡಬೇಡ, ಸುಮ್ಮನೆ ಬಾ ಎಂದು ಹಲ್ಲು ಕಚ್ಚಿ ಹೇಳಿದರೆ ಉಗುಳು ನುಂಗಿ ಅವನ ಹಿಂದೆ ನಡೆದಳು. ಅವಳ ಕೈಬಿಟ್ಟು ಕಾಲೇಜ್ ಹೊರಗಡೆ ನಿಲ್ಲಿಸಿದ್ದ ಅವನ ಕಾರೇರಲು ಹೇಳಿದರೆ, ದಿಸ್ ಇಸ್ ಟೂ ಮಚ್ ಸರ್. ಫಸ್ಟ್ ಆಫ್ ಆಲ್ ನನ್ನ ಬಳಿ ನಿಮಗೇನು ಮಾತು, ಇನ್ನು ಕಾರ್ ಯಾಕೆ ಹತ್ತಬೇಕು ಎಂದು ಕೋಪದಲ್ಲಿ ಹೇಳಿದವಳ ಕೈ ರಟ್ಟೆ ಹಿಡಿದು ಎದುರಿನ ಸೀಟ್ ಮೇಲೆ ಅವಳನ್ನು ತಳ್ಳಿ ಡ್ರೈವರ್ ಸೀಟಲ್ಲಿ ಕೂತವನು ಕಾರನ್ನು ಅಲ್ಲಿಂದ ವೇಗವಾಗಿ ಚಲಾಯಿಸಿದನು. ಸಾಹಿತ್ಯಳನ್ನು ತಳ್ಳುವ ರಭಸದಲ್ಲಿ ಕೈ ಸೀಟಿಗೆ ಬಡಿದ ಕಾರಣ ಸರಿಯಾಗಿ ತಾಕಿತ್ತವಳಿಗೆ. ಕೈ ಸವರುತ್ತಾ ಏನೋ ಹೇಳಲು ಬಾಯಿ ತೆರೆದವಳು ಅವನ ಕೋಪವನ್ನು ನೋಡಿ ಸುಮ್ಮನಾದಳು. 1/4 ಗಂಟೆಯ ಪ್ರಯಾಣದ ಬಳಿಕ ಕಾರು ಪಾರ್ಕ್ ಒಂದರ ಎದುರು ನಿಂತಿತ್ತು. ಕಾರಿನಿಂದ ಇಳಿದವನು ಅವಳ ಕೈ ಹಿಡಿದುಕೊಂಡೇ ಪಾರ್ಕ್ ಒಳಗಡೆ ಎಳೆದುಕೊಂಡು ಹೋಗಿ ಸುತ್ತಲೂ ಯಾರೂ ಇಲ್ಲದನ್ನ ಗಮನಿಸಿ, ಕ್ಲಾಸಿಗೆ ನೀನೇ ಟಾಪರ್ ಅನ್ನೋದು ಇವತ್ತು ನನಗೆ ತಿಳಿಯಿತು. ಅಲ್ಲದೆ ನೀನು ಮೆರಿಟ್ ಸೀಟ್ ಸ್ಟೂಡೆಂಟ್, ನಿನಗೊಂದು ಒಳ್ಳೆಯ ಫ್ಯೂಚರ್ ಇದೆ, ಅದನ್ನ ಹೀಗೆಲ್ಲ ಯಾಕೆ ಹಾಳು ಮಾಡ್ಕೋತಾ ಇದ್ದೀಯಾ ಎಂದ. ತಾನೇನೋ ತಿಳಿಯದೆ ತಪ್ಪು ಮಾಡಿದ್ದೇನೆ, ಅದಕ್ಕಾಗಿ ಈ ಪುಣ್ಯಾತ್ಮ ತನ್ನನ್ನ ಎಳೆದುಕೊಂಡು ಬಂದಿದ್ದಾನೆ ಎಂದುಕೊಂಡವಳಿಗೆ ಅವನ ಮಾತುಗಳನ್ನು ಕೇಳಿದವಳತ್ತ ಪಿತ್ತ ನೆತ್ತಿಗೇರಿತ್ತು. ಏನೋ ಹೇಳಲು ಬಾಯಿ ತೆರೆದರೆ, ಸಾಹಿತ್ಯ ಈಗ ಇನ್ನೊಂದು ಮುಖ್ಯವಾದ ವಿಷಯ. ನಿನಗೆ ಇದರಿಂದ ಹೊರಬರಲು ಸಮಯ ಬೇಕು ಎಂದು ಅವಳ ನೇರ ನೋಟ ಎದುರಿಸಲಾರದೆ ಅವಳಿಗೆ ಬೆನ್ನು ಹಾಕಿ, ಹೌದು, ಈಗಿನ ಕಾಲದ ಹುಡುಗಿಗೆ ತನ್ನ ಗೆಳತಿಯರನ್ನು ಸುತ್ತಮುತ್ತಲಿನವರನ್ನು ನೋಡಿ ತಾನು ಹೀಗೆಯೇ ಹೈಫೈ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಹುಟ್ಟೋದು ಸಹಜ. ಅದಕ್ಕಾಗಿ ಹಣಕ್ಕೋಸ್ಕರ ಹೀಗೆ ಶ್ರೀಮಂತರ ಜೊತೆ ಸುತ್ತುವುದು ತಪ್ಪು ಸಾಹಿತ್ಯ. ಇದರಿಂದ ಮುಂದೆ ನಿನ್ನ ಫ್ಯೂಚರ್ಗೆ ತುಂಬ ತೊಂದರೆಯಾಗುತ್ತೆ. ನಿನಗೆ ಅಷ್ಟೊಂದು ಹಣದ ಅವಶ್ಯಕತೆ ಇದ್ದರೆ ಪಾರ್ಟ್ ಟೈಮ್ ಜಾಬ್ ಮಾಡಿ ನಿನ್ನದೇ ಹಣದಿಂದ ಲೈಫ್ ಎಂಜಾಯ್ ಮಾಡು. ಅದು ಬಿಟ್ಟು ನಿನ್ನತನವನ್ನು ಕಳೆದುಕೊಂಡು. ಐ ಹೋಪ್ ನಾನು ಹೇಳಲು ಹೊರಟಿರುವುದು ನಿನಗೆ ಅರ್ಥವಾಗಿರಬಹುದು ಎಂದು ಅವಳಿಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿ ನಿಟ್ಟುಸಿರು ಹೊರಚೆಲ್ಲಿದವನು ನಿಮಿಷಗಳವರೆಗೆ ಅವಳಿಂದ ಯಾವುದೇ ಪ್ರತ್ಯುತ್ತರ ಬರದೇ ಇದ್ದಾಗ ತಿರುಗಿದವನ ಎದುರುಗಡೆ ಸಾಹಿತ್ಯ ಇರಲಿಲ್ಲ. ಗಾಬರಿಯಲ್ಲಿ ಸುತ್ತಲೂ ನೋಡುತ್ತಾ ಒಂದಷ್ಟು ಹೆಜ್ಜೆ ಮುಂದೆ ಹೋದವನಿಗೆ ಅವಳ ಧ್ವನಿ ಕಿವಿಗೆ ಬಿದ್ದಿತ್ತು. ಹಾಳಾದವನು ಏನು ಮಾತಾಡ್ತಾ ಇದ್ದಾನೋ ಅವನಿಗೆ ಗೊತ್ತಿಲ್ಲ, ಇನ್ನು ನನಗೆ ಹೇಗೆ ಅರ್ಥ ಆಗಬೇಕು. ಐ ಆಮ್ ಓಕೆ ಶೋಭಾ, ಡೋಂಟ್ ವರಿ. ನಾಯಿ ಮರಿಯ ಹಾಗೆ ಹೇಳ್ಕೊಂಡು ಬಂದಿದ್ದಾನೆ ನನ್ನ, ಅವನೇ ಡ್ರಾಪ್ ಮಾಡ್ತಾನೆ, ಸುಮ್ಮನೆ ಆಟೋಗೆ ಹಣ ಖರ್ಚು ಮಾಡೋಲ್ಲ ನಾನು ಎನ್ನುತ್ತಿದ್ದವಳ ಎದುರು ಬಂದ ವರುಣ್ ಮುಖ ನೋಡಿ, ಸರ್ ಅದು ನೀವು ತಿರುಗಿದ ಕೂಡಲೇ ಶೋಭಾ ಫೋನ್ ಮಾಡಿದ್ದಳು, ಮಾತಾಡ್ತಿದ್ದೆ ಎಂದು ಮೊಬೈಲ್ ತೋರಿಸಿ ತೊದಲುತ್ತಾ ಹೇಳಿದರೆ, ಅಂದ್ರೆ ನೀನು ನನ್ನ ಯಾವ ಮಾತು ಕೇಳಿಲ್ವಾ ಅಂತ ಗಡುಸಾಗಿ ಕೇಳಿದವನ ಧ್ವನಿಗೆ ಬೆದರಿ, ಕೇಳಿದ್ದೆ ಸರ್, ಅದೇ ಕ್ಲಾಸಿಗೆ ಟಾಪರ್, ಫ್ಯೂಚರ್ ಬಗ್ಗೆ ಏನೋ ಹೇಳ್ತಾ ಇದ್ರಿ ಅಂದಾಗ ಮುಷ್ಟಿ ಕಟ್ಟಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡವನು, ಹೋಗಿ ನಿನ್ನ ಜೀವನ ಉದ್ಧಾರ ಮಾಡೋಕೆ ಬಂದೆನಲ್ಲ, ನನಗೆ ತಲೆ ಕೆಟ್ಟಿದೆ, ಹಾಳಾಗಿ ಹೋಗು ಎಂದವನನ್ನ ಗೊಂದಲದಲ್ಲಿ ನೋಡುತ್ತಾ, ನನ್ನ ಜೀವನಕ್ಕೆ ಏನಾಗಿದೆ ಸರ್, ಐ ಆಮ್ ಹ್ಯಾಪಿ ಇನ್ ಮೈ ಲೈಫ್ ಅಂದಾಗ ಅವಳನ್ನು ಕೆಕ್ಕರಿಸಿ ನೋಡುತ್ತಾ, ಹ್ಯಾಪಿ ಆಗಿರದೆ ಏನು ಮಾಡೋದೆಲ್ಲ ಲೀವ್ ಅಂತ ತಲೆ ಕೊಡವಿ ಅಲ್ಲಿಂದ ಹೊರಟವನ ಹಿಂದೆಯೇ ಹೆಜ್ಜೆ ಹಾಕಿದ ಸಾಹಿತ್ಯ, ಈ ಮನುಷ್ಯನಿಗೆ ನಿಜಕ್ಕೂ ತಲೆ ಕೆಟ್ಟಿದೆ, ಅಲ್ಲ ನನ್ನ ಲೈಫ್ ಆಗಲೇ ಸೂಪರ್ ಆಗಿದೆ, ಅಂಥದರಲ್ಲಿ ಇವನಿಗೆ ಉದ್ಧಾರ ಮಾಡೋಕೆ ಇರೋದಾದರೂ ಏನು ಎಂದು
ಬಡಬಡಿಸುತ್ತಲೇ ಹೆಜ್ಜೆ ಹಾಕುತ್ತಿದ್ದವಳು ಸೀದಾ ಹೋಗಿ ಅವನಿಗೆ ಗುದ್ದಿದ ರಭಸಕ್ಕೆ ಬೀಳಲು ಹೋದವಳನ್ನು ವರುಣ್ ಕೈಗಳು ಬಳಸಿತ್ತು. ತಾನು ಅಷ್ಟೆಲ್ಲ ಹೇಳುವಾಗ ಅವಳು ಅಲ್ಲಿಲ್ಲದೆ ಇರುವುದರ ಜೊತೆ ಗೆಳತಿಯ ಬಳಿ ತನ್ನನ್ನೇ ತೆಗಳಿ ಮಾತನಾಡುತ್ತಿರುವವಳ ಮೇಲವನಿಗೆ ಕೆಟ್ಟ ಕೋಪ ಬಂದಿತ್ತು. ಅದೇ ಕೋಪದಿಂದ 4 ಹೆಜ್ಜೆ ಇಟ್ಟವನು ತಿರುಗಿದರೆ ನೆಲ ನೋಡಿಕೊಂಡು ಏನೋ ಬಡಬಡಿಸುತ್ತಾ ಬರುತ್ತಿದ್ದವಳು ಸೀದಾ ಅವನಿಗೆ ಬಂದು ಗುದ್ದಿದ್ದಳು. ತೀರಾ ಸನಿಹ ನಿಂತವಳ ಹರಳು ಕಂಗಳು, ಪಟಪಟನೆ ಬಡಿಯುವ ರೆಪ್ಪೆ, ಕೆಂಪಾದ ಮೂಗು, ಪದೇ ಪದೇ ಅವಳ ಕೆನ್ನೆ ಸೋಕುವ ಮುಂಗುರುಳನ್ನು ನೋಡಿದ ವರುಣ್ ಕಳೆದೇ ಹೋಗಿದ್ದನು. ಸಾಹಿತ್ಯ ಕೂಡ ತನ್ನನ್ನೇ ದಿಟ್ಟಿಸುತ್ತಿರುವವನ ಕಂಗಳನ್ನ ನೋಡುತ್ತಾ ಹಣೆಗೆ ರಾಚುತ್ತಿರುವ ಅವನ ಬಿಸಿ ಉಸಿರಿನ ಜೊತೆ ಮೈಯಿಂದ ಹೊಮ್ಮುತ್ತಿರುವ ಸುಗಂಧ ದ್ರವ್ಯದ ಪರಿಮಳ ಅವನಿಂದ ದೂರ ಸರಿಯದಂತೆ ಮಾಡಿತ್ತು. ನಿಮಿಷಗಳ ಕಾಲ ಹಾಗೆ ಇದ್ದವರನ್ನು ಹಲೋ, ಇದು ಸಾರ್ವಜನಿಕ ಪಾರ್ಕ್, ನಿಮ್ಮ ರೊಮ್ಯಾನ್ಸ್ ಏನಿದ್ರೂ ಹೊರಗಡೆ ಇಟ್ಕೊಳ್ಳಿ ಎನ್ನುವ ವಯಸ್ಸಾದ ವ್ಯಕ್ತಿಯ ಮಾತಿಗೆ ಇಬ್ಬರು ಕ್ಷಣದಲ್ಲಿ ತಡಬಡಿಸಿಕೊಂಡು ದೂರ ಸರಿದು ನಿಂತರು. ವರುಣ್ ಹಣೆ ನೀವಿಕೊಂಡು ಅವಳನ್ನೊಮ್ಮೆ ನೋಡಿದರೆ ಮುಂಗುರುಳು ಸರಿಸುತ್ತಾ ಎಲ್ಲೋ ನೋಡುತ್ತಿದ್ದಳು. ಹೆಚ್ಚೇನೂ ಯೋಚಿಸಲು ಹೋಗದೆ ಅವಳಲ್ಲಿ ಹೊರಡುವುದಾಗಿ ಹೇಳಿ ಕಾರ್ ಪಕ್ಕ ಬಂದರೆ ಸಾಹಿತ್ಯ ಅವನ ಹಿಂದೆಯೇ ಬಂದಳು. ಕಾರೇರಿದ ಮೇಲೆ ಇಬ್ಬರಲ್ಲೂ ಮಾತಿಲ್ಲ. ಮೌನದಲ್ಲೇ ಅವರ ಪ್ರಯಾಣ ಸಾಗುತ್ತಿತ್ತು. ಇನ್ನೇನು ಕಾಲೇಜ್ ಹತ್ತಿರವಾಗಲಿದೆ ಎನ್ನುವಾಗ, ಸರ್, ನನ್ನ ಬಳಿ ನಿಮ್ಮ ಯಾವ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಎಂದು ಡ್ರೈವ್ ಮಾಡುತ್ತಿದ್ದವನತ್ತ ನೋಡಿ ಕೇಳಿದರೆ, ಆಹಾ, ತುಂಬ ಬೇಗ ಕೇಳ್ಬಿಟ್ರಿ. ಏನಿಲ್ಲ ಬಿಡು, ಇನ್ನೊಮ್ಮೆ ಹೇಳ್ತೀನಿ ಅಂತ ರಸ್ತೆ ನೋಡುತ್ತಲೇ ಹೇಳಿದನು. ಅಂದ್ರೆ ಪುನಃ ನನ್ನನ್ನ ಅಂದಾಗ, ಎಸ್, ನಾಯಿ ಮರಿಯ ಹಾಗೆ ಎಳ್ಕೊಂಡು ಹೋಗ್ತೀನಿ ಅಂತ ಅವಳನ್ನ ನೋಡಿ ಕಣ್ಹೊಡೆದು ನಕ್ಕರೆ ಅವಳಿಗೂ ನಗು ಬಂದಿತ್ತು. ಅವಳನ್ನು ಕಾಲೇಜ್ ಪಕ್ಕ ಬಿಟ್ಟು ಫ್ಲಾಟ್ ಕಡೆ ಕಾರು ತಿರುಗಿಸಿದವನ ತಲೆಯಲ್ಲಿ ತುಂಬ ಒಳ್ಳೆಯ ಹುಡುಗಿ ತರಹ ಕಾಣ್ತಾಳೆ. ಇನ್ನೊಮ್ಮೆ ಹೇಗಾದರೂ ಮಾಡಿ ಅವಳಿಗೆ ತಿಳಿ ಹೇಳಬೇಕು, ಆಗಲಾದರೂ ಅವಳು ಬದಲಾಗಬಹುದು ಎಂದುಕೊಂಡನು. ಅಂದಿನಿಂದ ಸಾಹಿತ್ಯ ವರುಣನನ್ನು ಕಾಲೇಜಲ್ಲಿ ನೋಡಿದರೆ ಚಿಕ್ಕದಾಗಿ ತುಟಿ ಅರಳಿಸಿ ವಿಶ್ ಮಾಡಿದರೆ ಅವನೂ ಪ್ರತಿಯಾಗಿ ನಸುನಕ್ಕು ವಿಶ್ ಮಾಡುತ್ತಿದ್ದನು. ಹಾಗೆಲ್ಲ ಅವಳ ಜೊತೆಗಿರುತ್ತಿದ್ದ ರೀಟಾ ಮತ್ತು ಶೋಭಾ ಬೇಕಂತಲೇ ಅವನ ಜೊತೆ ಮಾತಿಗೆ ನಿಲ್ಲುತ್ತಿದ್ದರೆ, ಸಾಹಿತ್ಯ ಮತ್ತು ಸುಚೇತ್ ಕಾಟಾಚಾರಕ್ಕೆ ಅವರೊಂದಿಗೆ ಇರುತ್ತಿದ್ದರು. ಇದರಿಂದ ಆಗಾಗ ಆ ಗ್ರೂಪ್ ಜೊತೆ ವರುಣ್ ಮಾತು, ನಗು ಸಹಜವಾಗಿತ್ತು. ಇತ್ತೀಚೆಗೆ ಸಾಹಿತ್ಯ ಗೆಳೆಯರೊಂದಿಗೆ ಜಾಸ್ತಿಯಾಗಿ ಇರುವುದನ್ನು ಗಮನಿಸಿದ ವರುಣನಿಗೆ ಅವಳ ಬಗ್ಗೆ ತಾನು ಯೋಚಿಸಿದ್ದು ತಪ್ಪಿರಬಹುದೆಂಬ ಯೋಚನೆ ಬಂದರೂ ಆಗಾಗ ಕ್ಯಾಂಟೀನ್ನ ಒಳಗಡೆ ಗಂಟೆಗಟ್ಟಲೆ ನಗುತ್ತಾ ಫೋನಲ್ಲಿ ಮಾತನಾಡುವವಳನ್ನು ನೋಡಿದವನಿಗೆ ಅವಳ ಮೇಲೊಂದು ಚಿಕ್ಕ ಅನುಮಾನ ಇದ್ದೇ ಇತ್ತು. ಅದೊಂದು ದಿನ ಪಾರ್ಕಿಂಗಲ್ಲಿ 4 ಗೆಳೆಯರು ಸೇರಿ ಏನೋ ಮಾತನಾಡುವುದನ್ನು ದೂರದಿಂದಲೇ ನೋಡಿದ ವರುಣ್ ಅವರತ್ತ ಹೆಜ್ಜೆ ಹಾಕಿದನು. ಸಾಹಿತ್ಯ, ದಿಸ್ ಇಸ್ ಟೂ ಮಚ್, ಈಗಲೂ ಪಾರ್ಟಿ ಕೊಡಲ್ವಾ ಹೋಗೆ ಅಂತ ರೀಟಾ ಗೆಳತಿಗೆ ಬೈಯುತ್ತಿದ್ದರೆ, ಹಾಯ್ ಹಾಲ್, ನಾನು ಬರ್ಬೋದಾ ಪಾರ್ಟಿಗೆ ಎಂದವನತ್ತ ತಿರುಗಿದ ಎಲ್ಲರೂ ಸರ್ ಎನ್ನುವ ಉದ್ಗಾರ ತೆಗೆದವರನ್ನ ನೋಡಿ ನಗುತ್ತಾ, ಹೌದು, ಯಾರು ಪಾರ್ಟಿ ಕೊಡ್ತಿರೋದು ಎಂದು 4ರತ್ತಲೂ ನೋಡಿದನು. ಸಾಯಿ, ಐ ಮೀನ್ ಸಾಹಿತ್ಯ ಸರ್, ಅವಳಿಗೆ ಸ್ಕಾಲರ್ಶಿಪ್ ಬಂದಿದೆ, ಅದಕ್ಕೆ ಪಾರ್ಟಿ ಕೇಳ್ತಾ ಇದ್ದದ್ದು ಎಂದು ಸುಚೇತ್ ಹೇಳಿದಾಗ, ನೈಸ್ ದೆನ್, ಪಾರ್ಟಿ ಕನ್ಫರ್ಮ್ ಅಲ್ವಾ ಅಂತ ಸಾಹಿತ್ಯಳನ್ನೇ ನೋಡುತ್ತಾ ಕೇಳಿದರೆ ಅವನ ನೋಟಕ್ಕೆ ಇರಿಸು ಮುರುಸಾಗಿ ತಲೆ ತಗ್ಗಿಸಿದಳು. ಈ ಕಂಜೂಸ್ ಪಾರ್ಟಿ ಕೊಟ್ಟ ಹಾಗೆ ಸರ್ ಎಂದು ರೀಟಾ ಹೇಳಿದಾಗ ಅದ್ಯಾಕೆ ಎನ್ನುವಂತೆ ನೋಡಿದವನಿಗೆ ಅವಳು ಗೆಳತಿಯ ಬಗ್ಗೆ ಹೇಳಲು ಹೊರಟರೆ, ಎನಫ್, ಓಕೆ, ಪಾರ್ಟಿ ಕೊಡ್ತೀನಿ, ಪ್ಲೇಸು ಟೈಮು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ತುಸು ಕೋಪದಲ್ಲಿ ಹೇಳಿದ ಸಾಹಿತ್ಯಳಿಗೆ ತನ್ನ ಬಗ್ಗೆ ಇನ್ನೂ ಅಪರಿಚಿತನಾಗಿರುವ ವರುಣನಿಗೆ ತಿಳಿಯುವುದು ಬೇಡವಾಗಿತ್ತು. ಗೆಳತಿಯ ಕೆನ್ನೆ ಹಿಂಡಿ ಗೆಳೆಯರು ಖುಷಿಪಟ್ಟರೆ, ಈ ಸಂಡೇ ಮಾಲ್ ಆಫ್ ಮೈಸೂರಲ್ಲಿ ನಮ್ಮ ಸಾಹಿತ್ಯ ಮೇಡಮ್ ಅವರು ಪಾರ್ಟಿ ಕೊಡ್ತಿದ್ದಾರೆ, ತಪ್ಪದೆ ಬನ್ನಿ ಸರ್, ಟೈಮ್ ನೆಕ್ಸ್ಟ್ ಹೇಳ್ತೀವಿ ಅಂತ ರೀಟಾ ಮಾತಿಗೆ ಆಯಿತೆಂದು
ತಲೆಯಾಡಿಸಿದ ವರುಣ್ ಸಾಹಿತ್ಯಳತ್ತ ನೋಡಿದರೆ ಅವಳ ಗಮನ ಬೇರೆಲ್ಲೋ ಇತ್ತು. ಅವರಿಗೆಲ್ಲ ಸಂಡೆ ಸಿಗುವುದಾಗಿ ವರುಣ್ ಅಲ್ಲಿಂದ ಹೋದರೆ, ದಿಸ್ ಇಸ್ ಟೂ ಮಚ್ ರೀಟಾ. ಶೋಭಾ ಅಂಡ್ ಚೇತುಗೆ ಪಾರ್ಟಿ ಕೊಡ್ತೀನಿ ಅಂದಿದ್ದು. ನಿಮಗೆ ಆ ಪ್ರಾಣಿನ ಕರಿ ಅಂತ ಯಾರಂದಿದ್ದು? ನಾನು ಅಷ್ಟೊಂದು ಜೋಪಾನವಾಗಿ ಕೂಡಿಟ್ಟ 70,000ವನ್ನೇ ನುಂಗಿ ನೀರು ಕುಡಿದಿದ್ದಾನೆ. ಅದು ಸಾಕಾಗಿಲ್ಲ ಅಂತ ಅವನಿಗೆ ಈಗ ಬೇರೆ ಪಾರ್ಟಿ ಕೊಡಬೇಕಾ? ಪಾರ್ಟಿನೂ ಇಲ್ಲ, ಏನೂ ಇಲ್ಲ ಅಂತ ಕೋಪದಲ್ಲೇ ಹೇಳಿ ಹೋದ ಗೆಳತಿಯ ಮಾತು ಅವರಿಗೂ ಸರಿ ಎನಿಸಿತ್ತು. ಶೋಭಾ ತಾನು ಅವಳೊಂದಿಗೆ ಮಾತನಾಡುವುದಾಗಿ ಗೆಳೆಯರ ಬಳಿ ಹೇಳಿ ಹಾಸ್ಟೆಲತ್ತ ನಡೆದಳು. ಏನೇನೋ ಸರ್ಕಸ್ ಮಾಡಿ ಪಾರ್ಟಿ ಕೊಡುವುದರ ಜೊತೆ ಆ ಪಾರ್ಟಿಗೆ ವರುಣ್ ಕೂಡ ಬರಲಿ ಎಂದು ಸಾಹಿತ್ಯಳನ್ನು ಒಪ್ಪಿಸುವುದರಲ್ಲಿ ಅವಳ ಗೆಳೆಯರಿಗೆಲ್ಲ ಸಾಕು ಸಾಕಾಗಿತ್ತು. ಅವರ ಮಾತಿನಂತೆ ನಾಲ್ವರು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮಾಲ್ಗೆ ಹೋದರು. ಸ್ವಲ್ಪ ಶಾಪಿಂಗ್ ಮುಗಿಸಿ ಫುಡ್ ಕೋರ್ಟ್ ಪಕ್ಕ ನಡೆದಾಗ ವರುಣ್ ಬಂದಿದ್ದನು. ಪ್ರತಿದಿನ ಫಾರ್ಮಲ್ಸ್ ಡ್ರೆಸ್ನಲ್ಲಿರುತ್ತಿದ್ದವನು ಈಗ ಜೀನ್ಸ್ ಹಾಗೂ ಟೀ ಶರ್ಟ್ ಹಾಕಿ ಬಂದಿರುವವನನ್ನು ರೀಟಾ ಹಾಗೂ ಶೋಭಾ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರೆ, ಗೆಳತಿಯರನ್ನ ಗಮನಿಸಿದ ಸಾಹಿತ್ಯ ಕೋಪದಲ್ಲಿ ಇಬ್ಬರ ಕಾಲನ್ನೂ ತುಳಿದಿದ್ದಳು. ತಕ್ಷಣ ವಾಸ್ತವಕ್ಕೆ ಬಂದವರು ಗೆಳತಿಯತ್ತ ಹುರಿನೋಟ ಬೀರಿ, ಈ ಈಸ್ ಸೋ ಹ್ಯಾಂಡ್ಸಮ್ ಸಾಹಿ ಎಂದ ಇಬ್ಬರ ಧ್ವನಿಗೆ ಕಿವಿ ಮುಚ್ಚಿಕೊಂಡು ಸುಚೇತ್ ಬಳಿ ಹೋಗಿ ನಿಂತಳು. ನಾಲ್ವರಿಗೂ ಹಾಯ್ ಮಾಡಿದ ವರುಣ್ ಅವರ ಜೊತೆ ಕೂತಾಗ ಅವನ ಅಕ್ಕಪಕ್ಕ ರೀಟಾ ಮತ್ತು ಶೋಭಾ ಕುಳಿತರು. ಸಾಹಿತ್ಯ ಇಬ್ಬರಿಗೂ ತಲೆ ಕೆಟ್ಟಿದೆ ಎಂದುಕೊಂಡು ಫುಡ್ ಆರ್ಡರ್ ಮಾಡಲು ಹೇಳಿದವಳು ಅವರ ಬಗ್ಗೆ ತಿಳಿದ ಕಾರಣ ಪೇಪರ್ ಪೆನ್ ಹಿಡಿದು ಅವರು ಹೇಳಿದ್ದೆಲ್ಲ ಬರೆದುಕೊಂಡು ವರುಣ್ ಕಡೆ ನೋಡಿದರೆ, ನಾನು ಫುಡ್ ಮೆನು ನೋಡಿ ಹೇಳ್ತೇನೆ ಎಂದಾಗ ತಲೆಯಾಡಿಸಿ ಎದ್ದು ರೆಸ್ಟೋರೆಂಟ್ ಇದ್ದ ಕಡೆ ನಡೆದರೆ ಅವನು ಅವಳನ್ನು ಹಿಂಬಾಲಿಸಿದನು. ಸಾಹಿತ್ಯ ಜೀನ್ಸ್ ಟೀ ಶರ್ಟ್ ಹಾಕಿ ಜಾಕೆಟನ್ನು ಸೊಂಟಕ್ಕೆ ಕಟ್ಟಿಕೊಂಡು ತಲೆ ಕೂದಲನ್ನು ಜಡೆ ಹಾಕಿದ್ದರಿಂದ ಎರಡು ಕಡೆ ಒಂದಷ್ಟು ಮುಂಗುರುಳು ಅವಳ ಕೆನ್ನೆಗೆ ಸೋಕುತ್ತಿತ್ತು. ಅವಳ ಪಕ್ಕದಲ್ಲೇ ನಡೆಯುತ್ತಿದ್ದ ವರುಣ್ ಎದುರಿನಿಂದ ಒಂದು ಹುಡುಗಿ ಎತ್ತಲೋ ನೋಡುತ್ತಾ ಜ್ಯೂಸ್ ಹಿಡಿದು ಬರುತ್ತಿದ್ದವಳು ಇನ್ನೇನು ಸಾಹಿತ್ಯಳಿಗೆ ಡಿಕ್ಕಿ ಹೊಡೆಯುತ್ತಾಳೆ ಎನ್ನುವಾಗ ಅವಳನ್ನು ತನ್ನತ್ತ ಎಳೆದುಕೊಂಡನು. ಅವನು ಎಳೆದುಕೊಂಡ ರಭಸಕ್ಕೆ ಸಾಹಿತ್ಯ ಬ್ಯಾಲೆನ್ಸ್ ತಪ್ಪಿ ಸೀದಾ ಹೋಗಿ ವರುಣ್ ಮೈ ಮೇಲೆ ಬಿದ್ದರೆ ಅವಳ ತುಟಿಗಳು ಅವನ ಕೆನ್ನೆಗೆ ಸೋಕುತ್ತಿತ್ತು. ಈ ಕಥೆ ಇನ್ನು ಮುಂದುವರಿಯುತ್ತದೆ. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿಡಿಯೋ ನೋಡಿದ ಕೊನೆಯಲ್ಲಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.